ಎಲ್ಲರಿಗೂ ನಮಸ್ತೆ. ಇವತ್ತು ಒಂದು ಅದೃಷ್ಟದ ದಿನ ಅಂತಲೇ ಹೇಳಬಹುದು. ಏಕೆಂದರೆ ಏನೋ ಆಗ್ತಾ ಇರುತ್ತೆ, ಅದು ಏನು ಅಂತ ಅರ್ಥ ಆಗಲ್ಲ, ಪರಿಹಾರ ಗೊತ್ತಾಗಲ್ಲ. ಒಂದೊಂದು ಸಲ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ ಮನುಷ್ಯಂಗೆ. ಅದಕ್ಕೆ ಏನು ಕಾರಣ ಮತ್ತು ಅದಕ್ಕೆ ಪರಿಹಾರ ಏನು ಅಂತ ನೋಡೋಣ ಇವತ್ತು. ಯಾವುದ್ರ ಬಗ್ಗೆ ಗೊತ್ತಾಯ್ತಾ? ಪಿತೃದೋಷ. ಅತೃಪ್ತ ಪೂರ್ವಜರಿಂದ ತೊಂದರೆ ಆಗಲು ಕಾರಣ ಏನು ಮತ್ತು ಅದರ ಸ್ವರೂಪ ಏನು ಅಂತ ನೋಡೋಣ. ಅತೃಪ್ತ ಪೂರ್ವಜರ ತೊಂದರೆಗಳಿಂದ ರಕ್ಷಣೆ ಪಡೆಯಲು ದತ್ತನ ನಾಮಜಪ ಏಕೆ ಅವಶ್ಯಕ ಅನ್ನೋದನ್ನು ಈ ಕೆಳಗಿನ ಹಂತಗಳಲ್ಲಿ ತಿಳಿದುಕೊಳ್ಳೋಣ. ಸಾಧನೆಯ ಕೊರತೆ ಮತ್ತು ಅಪೂರ್ಣ ಇಚ್ಛೆಗಳು. ಸದ್ಯದ ಸಮಯದಲ್ಲಿ ಹೆಚ್ಚಿನ ಜನರು ಸಾಧನೆ ಮಾಡದಿರುವುದರಿಂದ ಅವರ ಅನೇಕ ಇಚ್ಛೆ ಆಸೆಗಳು ಅತೃಪ್ತವಾಗಿಯೇ ಉಳಿಯುತ್ತವೆ. ಇಂತಹವರ ಅತೃಪ್ತ ಲಿಂಗ ದೇಹಗಳು ಭುವರ್ಲೋಕದಲ್ಲಿ ಸಿಲುಕಿಕೊಳ್ಳುತ್ತವೆ. ಭೂಲೋಕವೆಂದರೆ ಪೃಥ್ವಿ, ಭೂಲೋಕ ಮತ್ತು ಸ್ವರ್ಗಲೋಕದ ನಡುವೆ ಭುವರ್ಲೋಕವಿದೆ. ಸಹಾಯಕ್ಕಾಗಿ ಯಾಚನೆ. ಭುವರ್ಲೋಕದಲ್ಲಿ ಸಿಲುಕಿರುವ ಈ ಲಿಂಗದೇಹಗಳು ಅಲ್ಲಿಂದ ಬಿಡುಗಡೆ ಹೊಂದಿ ತಮಗೆ ಮುಂದಿನ ಗತಿ ಸಿಗಲೆಂದು ಅಪೇಕ್ಷಿಸುತ್ತವೆ. ಇದಕ್ಕಾಗಿ ಭೂಲೋಕದಲ್ಲಿರುವ ತಮ್ಮ ಕುಟುಂಬದವರು ತಮಗಾಗಿ ಏನಾದರೂ ಪರಿಹಾರ ಮಾಡಲಿ ಎಂಬ ಉದ್ದೇಶದಿಂದ ತಮ್ಮ ಅಸ್ತಿತ್ವವನ್ನು ತೋರಿಸಲು ಅಥವಾ ಸಹಾಯ ಯಾಚಿಸಲು ಭೂಮಿಯ ಮೇಲಿರುವ ತಮ್ಮ ವಂಶಸ್ಥರಿಗೆ ಕಷ್ಟಗಳ ಮೂಲಕ, ಸ್ವಪ್ನಗಳ ಮೂಲಕ ಒಮ್ಮೊಮ್ಮೆ ಸೂಚನೆ ನೀಡುತ್ತಾರೆ. ಕಲಿಯುಗದಲ್ಲಿ ಶ್ರಾದ್ದ ಪಕ್ಷಗಳ ನಿರ್ಲಕ್ಷ್ಯ. ಅದರಲ್ಲಿ ಇವಾಗ ಶ್ರದ್ಧೆ ಕಡಿಮೆಯಾಗ್ತಾ ಇರೋದರಿಂದ ಈ ಥರ ಆಗುತ್ತೆ. ಹಿಂದಿನ ಕಾಲದಂತೆ ಈಗಿನ ಸಮಯದಲ್ಲಿ ಯಾರೂ ಪೂರ್ವಜರಿಗಾಗಿ ಶ್ರಾದ್ದ ಪಕ್ಷ ಇತ್ಯಾದಿ ಧಾರ್ಮಿಕ ವಿಧಿಗಳನ್ನು ಶ್ರದ್ಧೆಯಿಂದ ಮಾಡುವುದಿಲ್ಲ ಮತ್ತು ಸ್ವತಃ ಸಾಧನೆಯನ್ನೂ ಮಾಡೋದಿಲ್ಲ. ಅಂದರೆ ಭಾದ್ರಪದ ಕೃಷ್ಣ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಪಿತೃಪಕ್ಷ ಕಾಲ, ಮಹಾಲಯ ಪಕ್ಷ, ಆ ಸಮಯದಲ್ಲಿ ಪೂರ್ವಜರಿಗಾಗಿ ಶ್ರಾದ್ದ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ. ಈ ಧಾರ್ಮಿಕ ವಿಧಿಗಳ ಕೊರತೆಯಿಂದಾಗಿ ಹೆಚ್ಚಾಗಿ ಎಲ್ಲರೂ ಪೂರ್ವಜರ ಅತೃಪ್ತ ಲಿಂಗ ದೇಹಗಳಿಂದ ಬರುವ ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತದೆ. ಪೂರ್ವಜರ ತೊಂದರೆಯ ಲಕ್ಷಣಗಳು. ಅತೃಪ್ತ ಪೂರ್ವಜರಿಂದಾಗಿ ತೊಂದರೆಯಾಗುವ ಸಾಧ್ಯತೆ ಇದೆ ಅಥವಾ ಆಗುತ್ತಿದೆ ಎಂಬುದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಉನ್ನತವಾಗಿರುವವರಿಂದ ಮಾತ್ರ ಹೇಳಲು ಸಾಧ್ಯ. ಮುಖ ನೋಡಿಯೇ ಹೇಳುತ್ತಾರೆ. ಹೀಗೆ ಹೇಳುವವರು ಸಿಗದಿದ್ದಲ್ಲಿ ಮುಂದೆ ಹೇಳಿದ ಕೆಲವು ರೀತಿಯ ತೊಂದರೆಗಳು ಅತೃಪ್ತ ಪೂರ್ವಜರಿಂದಾಗಿ ಆಗುತ್ತಿವೆ ಎಂದು ತಿಳಿಯಬೇಕು. ವಿವಾಹವಾಗದಿರುವುದು ಅಥವಾ ವಿಳಂಬವಾಗುವುದು, ಪತಿ ಪತ್ನಿಯರಲ್ಲಿ ಹೊಂದಾಣಿಕೆಯಾಗದಿರುವುದು, ಕೌಟುಂಬಿಕ ಕಲಹ, ಗರ್ಭಧಾರಣೆ ಆಗದಿರುವುದು, ಪದೇ ಪದೇ ಗರ್ಭಪಾತವಾಗುವುದು, ತಿಂಗಳುಗಳು ಪೂರ್ಣಗೊಳ್ಳುವ ಮೊದಲೇ ಮಗು ಹುಟ್ಟುವುದು, ಬುದ್ಧಿಮಾಂದ್ಯ ಅಥವಾ ಅಂಗವಿಕಲ ಮಕ್ಕಳು ಹುಟ್ಟುವುದು, ಬಾಲ್ಯದಲ್ಲಿಯೇ ಹಸು ನೀಗುವುದು, ವ್ಯಸನಗಳಿಗೆ ಬಲಿಯಾಗುವುದು, ವಿಪರೀತ ಬಡತನ ಅಥವಾ ದೀರ್ಘಕಾಲದ ಶಾರೀರಿಕ ಕಾಯಿಲೆಗಳು. ತೊಂದರೆಯ ತೀವ್ರತೆಗನುಸಾರ ಮಾಡಬೇಕಾದ ದತ್ತನ ನಾಮಜಪ. ಇದಕ್ಕೇನು ಪರಿಹಾರ? ಮೇಲೆ ಉಲ್ಲೇಖಿಸಿದ ಲಕ್ಷಣಗಳಿಗನುಸಾರ ಸದ್ಯ ಯಾವುದೇ ತೊಂದರೆಗಳಿಲ್ಲದಿದ್ದರೂ ಮುಂದೆ ತೊಂದರೆಗಳಾಗಬಾರದೆಂದು ಅಥವಾ ಸ್ವಲ್ಪ ತೊಂದರೆ ಇದ್ದಲ್ಲಿ ಪ್ರತಿದಿನ 1 ರಿಂದ 2 ಗಂಟೆ ಜೈ ಗುರುದೇವ, ಶ್ರೀ ಗುರುದೇವ ದತ್ತ ಎಂಬ ನಾಮ ಜಪವನ್ನು ಮಾಡಬೇಕು. ತೀವ್ರ ತೊಂದರೆ ಇದ್ದಲ್ಲಿ ಶ್ರೀ ಗುರುದೇವ ದತ್ತ ಎಂಬ ನಾಮಜಪವನ್ನು ಪ್ರತಿದಿನ 4 ರಿಂದ 7 ಗಂಟೆ ಮಾಡಬೇಕು. ದತ್ತನ ನಾಮಜಪ ಕಾರ್ಯನಿರ್ವಹಿಸುವ ಬಗೆ ಹೇಗೆ? ಮೇಲಿನ ಸಮಸ್ಯೆಗಳಿಗೆ ಮತ್ತು ಪೂರ್ವಜರ ಮುಕ್ತಿಗೆ ದತ್ತಾತ್ರೇಯ ದೇವರ ನಾಮಜಪವು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ದತ್ತನ ನಾಮಜಪದಿಂದ ಪೂರ್ವಜರಿಗೆ ಮತ್ತು ನಮಗೆ ಹೇಗೆ ಲಾಭವಾಗುತ್ತದೆ ಎಂಬ ಸೂಕ್ಷ್ಮ ಪ್ರಕ್ರಿಯೆ ಹೀಗಿದೆ. ತೇಜ ತತ್ವದ ಶಕ್ತಿ. ಶ್ರೀ ಗುರುದೇವ ದತ್ತ ಎಂದು ಜಪಿಸಿದಾಗ ಅದರಿಂದ ನಿರ್ಮಾಣವಾಗುವ ಶಕ್ತಿಯಲ್ಲಿ ತೇಜ ತತ್ವ, ಅಗ್ನಿ ತತ್ವ ಇರುತ್ತದೆ. ಇದು ಪೂರ್ವಜರ ಸೂಕ್ಷ್ಮದೇಹದ ಸುತ್ತಲೂ ಇರುವ ಆಸೆ ಆಕಾಂಕ್ಷೆಗಳೆಂಬ ರಜತಮಗಳ ಆವರಣವನ್ನು ನಾಶಗೊಳಿಸುತ್ತದೆ ಅಥವಾ ಕಡಿಮೆ ಮಾಡುತ್ತದೆ. ಹಗುರವಾಗುವಿಕೆ ಮತ್ತು ಗತಿ. ಯಾವಾಗ ರಜತಮದ ಆವರಣ ಕಡಿಮೆಯಾಗುತ್ತದೆಯೋ ಆಗ ಪೂರ್ವಜರ ಲಿಂಗ ದೇಹ ಹಗುರವಾಗುತ್ತದೆ. ಹಗುರವಾದ ವಸ್ತು ವೇಗವಾಗಿ ಚಲಿಸುವಂತೆ ಪೂರ್ವಜರು ಭುವರ್ಲೋಕದಿಂದ ಬಂಧನದಿಂದ ಬಿಡಿಸಿಕೊಂಡು ಮುಂದಿನ ಉನ್ನತ ಲೋಕಗಳಿಗೆ ಹೋಗಲು ಅವಶ್ಯವಾದ ಗತಿಯನ್ನು ಪಡೆಯುತ್ತಾರೆ. ತೊಂದರೆಗಳ ನಿವಾರಣೆ ಹೇಗೆ? ಯಾವಾಗ ಪೂರ್ವಜರು ತೃಪ್ತರಾಗಿ ಮುಂದಿನ ಲೋಕಕ್ಕೆ ತೆರಳುತ್ತಾರೋ ಆಗ ಕುಟುಂಬದವರಿಗೆ ಆಗುತ್ತಿದ್ದ ದೈಹಿಕ, ಮಾನಸಿಕ ಮತ್ತು ಕೌಟುಂಬಿಕ ತೊಂದರೆಗಳು ತಾನಾಗಿಯೇ ಕಡಿಮೆಯಾಗುತ್ತವೆ.
ರಕ್ಷಣಾ ಕವಚ. ನಾಮಜಪದಿಂದ ನಿರ್ಮಾಣವಾಗುವ ಶಕ್ತಿಯು ಜಪ ಮಾಡುವ ವ್ಯಕ್ತಿಯ ಸುತ್ತಲೂ ಒಂದು ಸೂಕ್ಷ್ಮವಾದ ಸಂರಕ್ಷಣಾ ಕವಚವನ್ನು ನಿರ್ಮಾಣ ಮಾಡುತ್ತದೆ. ಇದು ಪೂರ್ವಜರಿಂದ ಬರುವ ತೊಂದರೆದಾಯಕ ಸ್ಪಂದನಗಳನ್ನು ಅಥವಾ ಇತರ ಋಣಾತ್ಮಕ ಶಕ್ತಿಗಳಿಂದ ಬರುವ ತೊಂದರೆಗಳನ್ನು ತಡೆಹಿಡಿಯುತ್ತದೆ. ಪೂರ್ವಜರು ಮುಂದಿನ ಗತಿ ಪಡೆದು ಹೋಗುವುದರಿಂದ ಮತ್ತು ರಕ್ಷಣಾ ಕವಚ ನಿರ್ಮಾಣವಾಗುವುದರಿಂದ ಕುಟುಂಬದಲ್ಲಿನ ತೊಂದರೆಗಳು ದೂರವಾಗುತ್ತವೆ. ಹೀಗಾಗಿ ಪೂರ್ವಜರ ಸದ್ಗತಿಗಾಗಿ ಮತ್ತು ನಮ್ಮ ಜೀವನದ ನೆಮ್ಮದಿಗಾಗಿ ದತ್ತನ ನಾಮಜಪ ಮಾಡುವುದು ಅತ್ಯಂತ ಅವಶ್ಯವಾಗಿದೆ. ಅಲ್ಲದೆ ಗೋಕರ್ಣದಲ್ಲಿ ಮತ್ತು ತ್ರಯಂಬಕೇಶ್ವರದಲ್ಲಿ ನಾರಾಯಣ ಬಲಿ, ಮಹಾನಾರಾಯಣ ಬಲಿ, ಸರ್ಪ ದೋಷ ಪೂಜೆ ಮಾಡಿಸುತ್ತಾರೆ. ಇದರಿಂದ ಕೂಡ ಪಿತೃದೋಷ ನಿವಾರಣೆಯಾಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.